ಇಂಡಿಯಾದ T20 ಟೀಮ್ ಫೀಲ್ಡ್ಗೆ ಇಳಿದ್ರೆ ಸಾಕು, ಅಲ್ಲೇನಾದ್ರೂ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಆಗಲೇಬೇಕು. ಅದರಲ್ಲೂ ಈಗ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಂತೂ ಸುಂಟರ ಗಾಳಿಯನ್ನೇ ಎಬ್ಬಿಸಿದ್ದಾರೆ. 5 ಪಂದ್ಯಗಳ ಸರಣಿಯನ್ನ ಮೂರೇ ಮ್ಯಾಚ್ ಅಲ್ಲಿ ಗೆದ್ದುಕೊಂಡಿದ್ದಾರೆ. ಟೆಸ್ಟ್ನಲ್ಲಿ ಭಾರತವನ್ನ ಕ್ಲೀನ್ ಸ್ವೀಪ್ ಮಾಡಿ ಏಕದಿನದಲ್ಲಿ ಸೋಲಿಸಿ ಮೆರೀತಾ ಇದ್ದಂತ ನ್ಯೂಜಿಲೆಂಡ್ ತಂಡಕ್ಕೆ ಟೀಮ್ ಇಂಡಿಯಾದ T20 ಆಟಗಾರರು ಕೊಟ್ಟಿರುವಂತಹ ಹೊಡೆತಕ್ಕೆ ಚೇತರಿಸಿಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಭಾನುವಾರ ಗುವಾಹಟಿಯಲ್ಲಿ ನಡೆದಂತ 3ನೇ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪವರ್ ಶೋ ಹೇಗಿತ್ತು, ಬ್ಯಾಟಿಂಗ್ ಮತ್ತು ಬೌಲಿಂಗ್ ಖದರ್ ಎಂಥದ್ದು, ಹಾಗೆ ಕ್ರಿಯೇಟ್ ಆದಂತ ದಾಖಲೆಗಳು ಏನೆಲ್ಲ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನಾಗ್ಪುರದಲ್ಲಿ 48 ರನ್ಗಳಿಂದ ಗೆದ್ದು, ಹಾಗೆ ರಾಯ್ಪುರದಲ್ಲಿ 15.2 ಓವರ್ಗಳಲ್ಲಿ 209 ರನ್ಗಳ ಟಾರ್ಗೆಟ್ ಅನ್ನ ಚೇಸ್ ಮಾಡಿ ಗೆದ್ದು ಈಗ ಗುವಾಹಟಿಯಲ್ಲಿ 10 ಓವರ್ಗಳಲ್ಲಿ ವಿಶ್ವ ದಾಖಲೆಯ ಚೇಸಿಂಗ್ ಮಾಡಿದ್ದಾರೆ. ಬೌಲರ್ಗಳು ಕಿವೀಸ್ ಪಡೆಯ ಕಾಲು ಮುರಿದ್ರೆ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಬ್ಯಾಟರ್ಗಳು ಅವರ ಮೇಲೆ ಸವಾರಿ ಮಾಡಿದ್ದಾರೆ. ಟೀಮ್ ಇಂಡಿಯಾದ ಅಗ್ರೆಸಿವ್ ಆಟಕ್ಕೆ ನ್ಯೂಜಿಲೆಂಡ್ ಧೂಳಿಪಟವಾಗಿದೆ. 3 ಪಂದ್ಯಗಳಲ್ಲಿ ಸರಣಿಯನ್ನ ಸೋತು ಈಗ ಕ್ಲೀನ್ ಸ್ವೀಪ್ ಟೆನ್ಷನ್ ನಲ್ಲಿದ್ದಾರೆ. ಭಾರತ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಅಬ್ಬರಕ್ಕೆ ಕಿವೀಸ್ ತಂಡ. ಪಂದ್ಯದ ಆರಂಭಕ್ಕೂ ಮುನ್ನ ಟಾಸ್ ಗೆದ್ದಂತ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲಿಗೆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾರೆ. ಬ್ಯಾಟಿಂಗ್ ಅನ್ನು ಆರಂಭ ಮಾಡಿದಂತ ನ್ಯೂಜಿಲೆಂಡ್ ತಂಡ ಡೆವಾನ್ ಕಾನ್ವೆ ಮತ್ತು ಟಿಮ್ ಸೈಫರ್ಟ್ ರನ್ನ ಇನ್ನಿಂಗ್ಸ್ ಅನ್ನು ಆರಂಭ ಮಾಡೋಕೆ ಅಖಾಡಕ್ಕೆ ಇಳಿಸುತ್ತೆ. ಆದ್ರೆ ಫಸ್ಟ್ ಓವರ್ ನಲ್ಲಿ ಕಾನ್ವೆ ಮತ್ತೆ ಹರ್ಷಿತ್ ರಾಣಾ ಅವರಿಗೆ ಸರೆಂಡರ್ ಆಗ್ತಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಭಾರತ ಪ್ರವಾಸದಲ್ಲಿ ಕಾನ್ವೆ ರಾಣಾಗೆ 5ನೇ ಸಲ ವಿಕೆಟ್ ಒಪ್ಪಿಸಿದ್ದಾರೆ. ಏಕದಿನ ಸರಣಿಯ 3 ಪಂದ್ಯಗಳು ಹಾಗೆ T20 ಸರಣಿಯ 2 ಮತ್ತು 3ನೇ ಪಂದ್ಯದಲ್ಲೂ ಕೂಡ ಕಾನ್ವೆ ಹರ್ಷಿತ್ ರಾಣಾ ಅವರ ಬೌಲಿಂಗ್ ನಲ್ಲಿ ವಿಕೆಟ್ ಅನ್ನ ಕೆಡುಕೊಂಡಿದ್ದಾರೆ. ರಾಣಾ ವಿರುದ್ಧ ಅವರ ಬ್ಯಾಟಿಂಗ್ ಸರಾಸರಿ ಕೇವಲ 3.80 ಇದೆ. ಕಾನ್ವೆ ಔಟ್ ಆದ ಬೆನ್ನಲ್ಲೇ 2ನೇ ಓವರ್ ನಲ್ಲಿ ರಚಿನ್ ರವೀಂದ್ರಗೆ ಹಾರ್ದಿಕ್ ಪಾಂಡ್ಯ ಪೆವಿಲಿಯನ್ ದಾರಿ ತೋರಿಸ್ತಾರೆ. ಆ ನಂತರ 4ನೇ ಕ್ರಮಾಂಕದಲ್ಲಿ ಫಿಲಿಪ್ಸ್ 48 ರನ್ ಹಾಗೆ ಮಾರ್ಕ್ 32 ರನ್ಗಳನ್ನ ಕಲೆ ಹಾಕಿದ್ದು ಬಿಟ್ರೆ ಉಳಿದೆಲ್ಲ ಬ್ಯಾಟರ್ಗಳು ಪೆವಿಲಿಯನ್ ಪರೇಡ್ ನಡೆಸಿದ್ರು. ಹೀಗಾಗಿ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 153 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಅಲ್ಲಿಗೆ 154 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ಭಾರತ ಪರ ಇದೆಲ್ಲ ಒಂದು ಟಾರ್ಗೆಟ್ ಅನ್ನೋ ರೇಂಜ್ಗೆ ಬ್ಯಾಟ್ ಬೀಸಿದ್ರು. 60 ಎಸೆತಗಳಲ್ಲೇ ಗುರಿ ತಲುಪಿ ದಾಖಲೆ ಬರೆದ ಭಾರತ. ನ್ಯೂಜಿಲೆಂಡ್ ತಂಡ ನೀಡಿದಂತ ಟಾರ್ಗೆಟ್ ಅನ್ನ ನೋಡಿದಾಗಲೇ ಭಾರತ ವಿನ್ ಆಗೋದು ಎಲ್ರಿಗೂ ಕೂಡ ಪಕ್ಕಾ ಆಗಿತ್ತು. ಆದ್ರೆ ಬ್ಯಾಟಿಂಗ್ ಅನ್ನ ಆರಂಭ ಮಾಡಿದಂತ ಭಾರತ ಮೊದಲ ಬಾಲ್ ನಲ್ಲಿ ವಿಕೆಟ್ ಅನ್ನ ಕಳ್ಕೊಳ್ಳುತ್ತೆ. ಮ್ಯಾಟ್ ಹೆನ್ರಿ ಅವರ ಎಸೆತದಲ್ಲಿ ಸಂಜು ಸ್ಯಾಮ್ಸನ್ ಗೋಲ್ಡನ್ ಡಕ್ ಅಂದ್ರೆ ಫಸ್ಟ್ ಬಾಲ್ ನಲ್ಲಿ ವಿಕೆಟ್ ಅನ್ನ ಒಪ್ಪಿಸ್ತಾರೆ. ಆ ನಂತರ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಜೊತೆ ಆಗ್ತಾರೆ. ಇವರಿಬ್ರು ಕೂಡ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನ ಶುರು ಮಾಡ್ತಾರೆ. ಜಸ್ಟ್ 3.2 ಓವರ್ಗಳಲ್ಲಿ 50+ ಪಾರ್ಟ್ನರ್ಶಿಪ್ ಬರುತ್ತೆ. ಆದರೆ 13 ಬಾಲಲ್ಲಿ 28 ರನ್ ಗಳಿಸಿದ್ದ ಕಿಶನ್ ಇಶ್ ಸೌದಿ ಬೌಲಿಂಗ್ ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಈ ವೇಳೆ ಕ್ರೀಸ್ಗೆ ಬಂದ ಸೂರ್ಯ ಮತ್ತೆ ತಮ್ಮ ಬ್ಯಾಟಿಂಗ್ ಖದರನ್ನ ತೋರಿಸಿದ್ರು. ಒಂದ್ ಕಡೆ ಅಭಿಷೇಕ್ ಶರ್ಮಾ 300+ ಸ್ಟ್ರೈಕ್ ನಲ್ಲಿ ಬ್ಯಾಟ್ ಬೀಸ್ತಾ ಇದ್ರೆ, ಇತ್ತ ಸೂರ್ಯಕುಮಾರ್ ಯಾದವ್ 200+ ನಲ್ಲಿ ಬೌಲರ್ ಗಳನ್ನ ಬೆಂಡೆತ್ತುತ್ತಾ ಇದ್ರು. ಹೀಗಾಗಿ ಜಸ್ಟ್ 10 ಓವರ್ಗಳಲ್ಲೇ ಭಾರತ ಟಾರ್ಗೆಟ್ ಅನ್ನ ಚೇಸ್ ಮಾಡಿತು. 20 ಎಸೆತಗಳಲ್ಲಿ ಅಭಿಷೇಕ್ ಶರ್ಮಾ 7 4 5 ಸಿಕ್ಸರ್ಗಳ ಮೂಲಕ 68 ರನ್ ಗಳಿಸಿ ಅಜೇಯರಾಗಿ ಉಳಿದ್ರು. ಇನ್ನು 26 ಬಾಲಲ್ಲಿ ಸೂರ್ಯ 57 ರನ್ ಗಳಿಸಿ ನಾಟ್ಔಟ್ ಆದ್ರು. ನ್ಯೂಜಿಲೆಂಡ್ ಪರ ಬೌಲರ್ಗಳೆಲ್ಲ 14+ ಎಕಾನಮಿಯಲ್ಲಿ ರನ್ಸ್ ಗಳನ್ನ ಕೊಟ್ಟು ಭಾರತ ಬ್ಯಾಟಿಂಗ್ಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗಿ ಕಂಡ್ರು. ಹಾಗೆ ಈ ಹೈ ವೋಲ್ಟೇಜ್ ಮ್ಯಾಚ್ ಅಲ್ಲಿ ಭಾರತ ಹಲವು ದಾಖಲೆಗಳನ್ನು ಕೂಡ ಬರೆದಿದೆ. ಈ ಪಂದ್ಯದಲ್ಲಿ ಭಾರತ ಪರ ಏನೆಲ್ಲ ದಾಖಲೆಗಳು ಕ್ರಿಯೇಟ್ ಆಯ್ತು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತ ಪರ ಅಭಿಷೇಕ್ ಶರ್ಮಾ 2ನೇ ಅತಿ ವೇಗದ ಅರ್ಧ ಶತಕ ಬಾರಿಸಿದ್ರು. T20 ಟೀಮ್ ನಲ್ಲಿ ಭಾರತ ಪರ ಅತ್ಯಂತ ಯಶಸ್ವಿ ಬ್ಯಾಟರ್ ಹಾಗೆ ಸ್ಫೋಟಕ ಬ್ಯಾಟರ್ ಆಗಿ ಕಾಣಿಸಿಕೊಳ್ತಾ ಇರುವಂತಹ ಅಭಿಷೇಕ್ ಈ ಪಂದ್ಯದಲ್ಲೂ ಕೂಡ ತಮ್ಮ ಅಗ್ರೆಸಿವ್ ಬ್ಯಾಟಿಂಗ್ ನಲ್ಲಿ ವಿಶ್ವ ದಾಖಲೆ ಬರೆದಿದ್ದಾರೆ. ಅಂದ್ರೆ ಭಾರತ ಪರ ಅಭಿಷೇಕ್ ಶರ್ಮಾ T20ಗಳಲ್ಲಿ ಭಾರತ ಪರ 2ನೇ ಅತಿ ವೇಗದ ಅರ್ಧ ಶತಕ ಗಳಿಸಿದ ಸಾಧನೆ ಮಾಡಿದ್ದಾರೆ. ಕೇವಲ 14 ಎಸೆತಗಳಲ್ಲಿ ಈ ಮೈಲುಗಲ್ಲನ್ನು ತಲುಪಿದ್ರು. ಇದಕ್ಕೂ ಮುನ್ನ ಯುವರಾಜ್ ಸಿಂಗ್ T20 ಕ್ರಿಕೆಟ್ ನಲ್ಲಿ ಭಾರತ ಪರ ಅತಿ ವೇಗದಲ್ಲಿ ಅರ್ಧ ಶತಕ ಗಳಿಸಿದ ದಾಖಲೆಯನ್ನು ಹೊಂದಿದ್ದಾರೆ. ಅಂದ್ರೆ ಯುವಿ 12 ಬಾಲಲ್ಲಿ ಈ ಸಾಧನೆ ಮಾಡಿದ್ದಾರೆ. ಭಾರತ ಪರ T20 ನಲ್ಲಿ ಫಾಸ್ಟೆಸ್ಟ್ ಅರ್ಧ ಶತಕ ಅಂದ್ರೆ ಅದು ಯುವಿ ಹೆಸರಲ್ಲಿದೆ 12 ಬಾಲಲ್ಲಿ. ಇನ್ನು ಅವರ ಶಿಷ್ಯ ಈಗ ಅಭಿಷೇಕ್ ಶರ್ಮಾ 14 ಬಾಲಲ್ಲಿ ಅರ್ಧ ಶತಕ ಬಾರಿಸಿ ಈಗ 2ನೇ ಸ್ಥಾನದಲ್ಲಿದ್ದಾರೆ.
ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ಗೆ ಫಿದಾ ಆದಂತ ಅವರ ಗುರು ಯುವಿ ಕೂಡ ಆಫ್ಟರ್ ದಿ ಮ್ಯಾಚ್ ಒಂದು ಪೋಸ್ಟ್ ಅನ್ನು ಹಾಕ್ತಾರೆ. ಸೊ ವೆಲ್ ಅಂತೇಳಿ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತಾರೆ. ಅಂದ್ರೆ ಅಭಿಷೇಕ್ ಶರ್ಮಾ ಅವರ ಸ್ಫೋಟಕ ಬ್ಯಾಟಿಂಗ್ ಅನ್ನ ಕೊಂಡಾಡಿದಂತ ಯುವಿ 12 ಬಾಲಲ್ಲಿ ಅರ್ಧ ಶತಕ ಬಾರಿಸೋಕೆ ಇನ್ನೂ ಕೂಡ ನಿಮ್ ಕೈಲಿ ಆಗಿಲ್ಲ ಅನ್ನೋ ರೀತಿಯಲ್ಲಿ ಟಾಂಟ್ ಕೊಟ್ಟಿದ್ದಾರೆ. ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆಗತ್ತೆ, 12 ಬಾಲಲ್ಲಿ ಆ ರೆಕಾರ್ಡ್ ನ ಬ್ರೇಕ್ ಮಾಡಿ ಅನ್ನೋ ರೀತಿಯಲ್ಲಿ ಅವರನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಯುವಿ ಹಾಗೆ ಅಭಿಷೇಕ್ ಶರ್ಮಾ ಗುರು ಮತ್ತು ಶಿಷ್ಯ ಆಗಿರೋದನ್ನ ಇಲ್ಲಿ ಹೇಳಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ T20ಯಲ್ಲಿ ಭಾರತ ಅತಿ ವೇಗದ ಅರ್ಧ ಶತಕ. ಎಸ್, T20 ಮಾದರಿಯಲ್ಲಿ ಈಗ ಭಾರತ ಅಕ್ಷರಶಃ ಫುಲ್ ಡೇಂಜರಸ್ ಆಗಿ ಕಾಣಿಸ್ತಾ ಇದೆ. ಜಗತ್ತಿನಲ್ಲೇ ನಂಬರ್ 1 ಟೀಮ್, ಹಾಗೆ ನಂಬರ್ 1 ಬೌಲರ್, ಹಾಗೆ ನಂಬರ್ 1 ಬ್ಯಾಟರ್ ಕೂಡ ಇರುವಂತದ್ದು ಭಾರತ ತಂಡದಲ್ಲಿ. ಹೀಗಾಗಿ ಟೀಮ್ ಇಂಡಿಯಾದ T20 ತಂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗೆ ನ್ಯೂಜಿಲೆಂಡ್ ವಿರುದ್ಧದ 3ನೇ ಪಂದ್ಯದಲ್ಲಿ ಭಾರತ ತಂಡ ತಮ್ಮ ವೇಗದ ಅತ್ಯಂತ ಅರ್ಧ ಶತಕವನ್ನು ದಾಖಲು ಮಾಡಿದೆ. ಕೇವಲ 3.1 ಓವರ್ಗಳಲ್ಲಿ 50 ರನ್ಗಳನ್ನು ತಲುಪಿತ್ತು. ಇದು T20 ಮಾದರಿಯಲ್ಲಿ ಭಾರತ ಅತಿ ವೇಗದ ಅರ್ಧ ಶತಕವಾಗಿದೆ. ಅಂಡ್ ಇದೇ ಮ್ಯಾಚ್ ಅಲ್ಲಿ ಭಾರತ ಇನ್ನೊಂದು ರೆಕಾರ್ಡ್ ಅನ್ನ ಮಾಡಿದೆ. ಏನಂತಂದ್ರೆ ಭಾರತದ 2ನೇ ಅತ್ಯಧಿಕ ಪವರ್ ಪ್ಲೇ ಸ್ಕೋರ್ ಆಗಿದೆ ಇದು. ಎಸ್, ಭಾರತ ಫಸ್ಟ್ ಬಾಲ್ ಅಲ್ಲೇ ಮೊದಲ ವಿಕೆಟ್ ಅನ್ನ ಕಳ್ಕೊಂಡ್ರು ಕೂಡ ಆನಂತರ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ಪವರ್ ನಿಂದಾಗಿ ಅದ್ಭುತವಾದಂತಹ ಪ್ರದರ್ಶನವನ್ನ ಕಂಟಿನ್ಯೂ ಮಾಡಿತು. ಈ ಮೂಲಕ ತಮ್ಮ 2ನೇ ಅತ್ಯಧಿಕ ಪವರ್ ಪ್ಲೇ ಸ್ಕೋರ್ ಅನ್ನ ದಾಖಲು ಮಾಡಿದೆ. ಸೊ ಭಾರತ 6 ಓವರ್ಗಳಲ್ಲಿ 2 ವಿಕೆಟ್ಗಳನ್ನಷ್ಟಕ್ಕೆ 94 ರನ್ಗಳನ್ನ ಕಲೆ ಹಾಕಿತ್ತು. ಇದು ಭಾರತ ಪರ ಪವರ್ ಪ್ಲೇ ನಲ್ಲಿ ಬಂದ ಒನ್ ಆಫ್ ದಿ ಬೆಸ್ಟ್ ಸ್ಕೋರ್ ಆಗಿದೆ. ಇನ್ನು ಈ ಪಂದ್ಯದಲ್ಲಿ ಭಾರತ ಬರೆದ ಮತ್ತೊಂದು ದಾಖಲೆ ಅಂದ್ರೆ ನ್ಯೂಜಿಲೆಂಡ್ ವಿರುದ್ಧ ಅತ್ಯಧಿಕ ಪವರ್ ಪ್ಲೇ ಸ್ಕೋರ್. ಎಸ್, ನ್ಯೂಜಿಲೆಂಡ್ ವಿರುದ್ಧ ಇದು ಬಂದಂತ ಭಾರತದ ಪವರ್ ಪ್ಲೇ ನಲ್ಲಿ ಅದ್ಭುತವಾದಂತಹ ಪ್ರದರ್ಶನ. T20 ನಲ್ಲಿ ಫಸ್ಟ್ ಮ್ಯಾಚ್ ನಿಂದಲೂ ಕೂಡ ಡಾಮಿನೇಟ್ ಮಾಡ್ತಾ ಇರುವಂತಹ ಭಾರತ ಪವರ್ ಪ್ಲೇ ನಲ್ಲೇ ಸ್ಕೋರ್ ದಾಖಲೆಯನ್ನ ಬ್ರೇಕ್ ಮಾಡಿದೆ. 2018ರಲ್ಲಿ ಕಿವೀಸ್ ವಿರುದ್ಧದ ಪವರ್ ಪ್ಲೇ ನಲ್ಲಿ ಆಸ್ಟ್ರೇಲಿಯಾ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಅಂದ್ರೆ ಪವರ್ ಪ್ಲೇ ನಲ್ಲಿ 91 ರನ್ಗಳನ್ನ ಕಲೆ ಹಾಕಿತ್ತು. ಇದು ಇದುವರೆಗೆ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಅತ್ಯಧಿಕ ಪವರ್ ಪ್ಲೇ ಸ್ಕೋರ್ ಆಗಿತ್ತು. ಈಗ ಅದೇ ನ್ಯೂಜಿಲೆಂಡ್ ವಿರುದ್ಧ ಭಾರತ 2 ವಿಕೆಟ್ಗಳ ನಷ್ಟಕ್ಕೆ ಪವರ್ ಪ್ಲೇ ನಲ್ಲಿ 94 ರನ್ಗಳನ್ನ ಗಳಿಸಿದೆ. ಈ ಮೂಲಕ ನ್ಯೂಜಿಲೆಂಡ್ ವಿರುದ್ಧ ಅತ್ಯಧಿಕ ಪವರ್ ಪ್ಲೇ ನಲ್ಲಿ ಹೆಚ್ಚು ಸ್ಕೋರ್ಗಳನ್ನ ಕಲೆ ಹಾಕಿದಂತ ತಂಡ ಎನ್ನುವಂತ ದಾಖಲೆ ಈಗ ಭಾರತ ಪಾಲಾಗಿದೆ. ಅಂಡ್ ನೆಕ್ಸ್ಟ್ ಒನ್ ಮೋರ್ ರೆಕಾರ್ಡ್ ಅಂತಂದ್ರೆ ಅಭಿಷೇಕ್ ಮತ್ತು ಸೂರ್ಯ ಅವರ ವೇಗದ ಅರ್ಧ ಶತಕಗಳ ದಾಖಲೆ. ಎಸ್, ಅಭಿಷೇಕ್ ಶರ್ಮಾ ಅಂತೂ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್, ಅದರಲ್ಲಿ ಡೌಟೇ ಇಲ್ಲ. ಇನ್ನು ಸೂರ್ಯ ಕೂಡ ಈಗ ಹಳೆಯ ಅಂದ್ರೆ ವಿಂಟೇಜ್ ಸೂರ್ಯ ಆಗಿ ಬದಲಾಗಿದ್ದಾರೆ. ಕಳೆದ ಪಂದ್ಯದಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡಿದ್ರು. ಈಗ 3ನೇ ಪಂದ್ಯದಲ್ಲೂ ಕೂಡ ಅಂಥದ್ದೇ ಅವ್ರ ಕಡೆಯಿಂದ ಬ್ಯಾಟಿಂಗ್ ಪ್ರದರ್ಶನ ಬಂದಿದೆ. ಸೊ ಇದೇ ಸ್ಟ್ರೈಕ್ ರೇಟ್ ನಲ್ಲೇ ಬ್ಯಾಟ್ ಬೀಸ್ತಾ ಇರುವಂತ ಅಭಿಷೇಕ್ ಮತ್ತು ಸೂರ್ಯ ಅತಿ ವೇಗದ ಅರ್ಧ ಶತಕಗಳ ದಾಖಲೆಯಲ್ಲೂ ಕೂಡ ಜೋಡೆತ್ತುಗಳಾಗಿ ಹೆಜ್ಜೆ ಹಾಕ್ತಿದ್ದಾರೆ. 25 ಅಥವಾ ಅದಕ್ಕಿಂತ ಕಡಿಮೆ ಎಸೆತಗಳಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅರ್ಧ ಶತಕಗಳನ್ನು ಸಿಡಿಸಿ ಮಿಂಗ್ತಾ ಇದ್ದಾರೆ. ಈ ಇಬ್ಬರು ಕೂಡ ಜಂಟಿಯಾಗಿ 25 ಅಥವಾ ಅದಕ್ಕಿಂತ ಕಡಿಮೆ ಎಸೆತಗಳಲ್ಲಿ ತಲಾ 9 ಅರ್ಧ ಶತಕಗಳೊಂದಿಗೆ ಅತಿ ಹೆಚ್ಚು ಅರ್ಧ ಶತಕಗಳ ದಾಖಲೆಯನ್ನು ಹೊಂದಿದ್ದಾರೆ. ಅಂಡ್ ನೆಕ್ಸ್ಟ್ ಇನ್ನೊಂದು ರೆಕಾರ್ಡ್ ಏನಂತಂದ್ರೆ ICC ಪೂರ್ಣ ಸದಸ್ಯ ರಾಷ್ಟ್ರದ ವಿರುದ್ಧ ದಾಖಲೆಯ ಚೇಸಿಂಗ್. ಎಸ್, ಭಾರತ ಜಸ್ಟ್ 10 ಓವರ್ಗಳಲ್ಲೇ ಮ್ಯಾಚ್ ಅನ್ನ ಫಿನಿಶ್ ಮಾಡಿತ್ತು, ಟಾರ್ಗೆಟ್ ಅನ್ನ ಚೇಸ್ ಮಾಡಿತ್ತು. ಹೀಗಾಗಿ ಬಿಗ್ ಅಂದ್ರೆ 150 ಅಥವಾ ಅದಕ್ಕಿಂತ ಜಾಸ್ತಿ ಟಾರ್ಗೆಟ್ ಅನ್ನ ಚೇಸ್ ಮಾಡಿದ ಭಾರತ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ 150 ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳ ಗುರಿಯನ್ನ ವೇಗವಾಗಿ ಚೇಸ್ ಮಾಡಿ ಗೆದ್ದಂತ ತಂಡ ಎನ್ನುವಂತ ದಾಖಲೆಯನ್ನ ಬರೆದಿದೆ. ಅಂದ್ರೆ ICC ಪೂರ್ಣ ಸದಸ್ಯ ರಾಷ್ಟ್ರಗಳ ಪೈಕಿ ಅತಿ ಕಡಿಮೆ ಎಸೆತಗಳಲ್ಲಿ 150+ ರನ್ಗಳನ್ನ ಚೇಸ್ ಮಾಡಿದ ವಿಶ್ವ ದಾಖಲೆ ಈಗ ಟೀಮ್ ಇಂಡಿಯಾ ಪಾಲಾಗಿದೆ. ಆದ್ರೆ 2024ರಲ್ಲಿ ಸ್ಕಾಟ್ಲೆಂಡ್ ವಿರುದ್ಧ 155 ರನ್ಗಳ ಗುರಿಯನ್ನ ಆಸ್ಟ್ರೇಲಿಯಾ ಕೇವಲ 9.4 ಓವರ್ಗಳಲ್ಲಿ ಚೇಸ್ ಮಾಡಿ ಗೆದ್ದಿತ್ತು. ಬಟ್ ಅಲ್ಲೇನಂತಂದ್ರೆ ಸ್ಕಾಟ್ಲೆಂಡ್ ತಂಡ ICCಯ ಪೂರ್ಣ ಸದಸ್ಯ ಅಲ್ಲದ ರಾಷ್ಟ್ರ. ಹೀಗಾಗಿ ICC ಪೂರ್ಣ ಸದಸ್ಯದ ರಾಷ್ಟ್ರಗಳು ಅಂತ ಬಂದಾಗ ಭಾರತ ನಂಬರ್ 1 ಪ್ಲೇಸ್ ನಲ್ಲಿದೆ. ಬಟ್ ಓವರ್ ಆಲ್ ಆಗಿ ಎಲ್ಲಾ ಟೀಮ್ಗಳ ವಿರುದ್ಧ ಅಥವಾ ಯಾವುದೋ ಒಂದು ಟೀಮ್ ವಿರುದ್ಧ ಅಂದ್ರೆ ಕ್ರಿಕೆಟ್ ನಲ್ಲಿ ಅಂತ ಬಂದಾಗ ಅದು ಆಸ್ಟ್ರೇಲಿಯಾದ ದಾಖಲೆಯಾಗುತ್ತೆ, ನಂಬರ್ 1 ಪ್ಲೇಸ್ ನಲ್ಲಿ ಬರುತ್ತೆ. ಅಂಡ್ ನೆಕ್ಸ್ಟ್ ಭಾರತದ ಮತ್ತೊಂದು ಯಶಸ್ವಿ ಸಾಧನೆ ಅಂದ್ರೆ ಸತತ 13ನೇ ದ್ವಿಪಕ್ಷೀಯ ಸರಣಿಯನ್ನ ಗೆದ್ದಂತ ಭಾರತ. ಎಸ್, ಈಗ ಭಾರತ T20 ಮಾದರಿಯಲ್ಲಿ ಎಷ್ಟು ಡೇಂಜರಸ್ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಅದರಲ್ಲೂ ಕೂಡ 2024ರ T20 ವಿಶ್ವಕಪ್ ಆದ್ಮೇಲೆ ಭಾರತ ನೀಡ್ತಿರುವಂತ ಪ್ರದರ್ಶನ ಇನ್ನೂ ಕೂಡ ಎಕ್ಸ್ಟ್ರಾರ್ಡಿನರಿ ಆಗಿದೆ. 2024ರ T20 ವಿಶ್ವಕಪ್ ಆದ್ಮೇಲೆ ಭಾರತ ಇದೀಗ ಸತತ 13ನೇ ಬಾರಿಗೆ T20 ಸರಣಿಯನ್ನ ಗೆದ್ದಂತ ಸಾಧನೆ ಮಾಡಿದೆ. ಸೊ ಅಲ್ಲಿಗೆ ಕಳೆದ 20 ತಿಂಗಳಿಂದ ಭಾರತ ಒಂದೇ ಒಂದು T20 ಸರಣಿಯನ್ನ ಸೋತೇ ಇಲ್ಲ. ಸತತವಾಗಿ ಪಂದ್ಯಗಳನ್ನ ಗೆದ್ದುಕೊಂಡಿದ್ದಾರೆ ಮಿಡ್ಲ್ ಅಲ್ಲಿ, ಬಟ್ ಯಾವತ್ತೂ ಕೂಡ ಸರಣಿನ ಕೈ ಚೆಲ್ಕೊಂಡಿಲ್ಲ.
ಅಂಡ್ ಭಾರತ ಇನ್ನೊಂದು ಅದ್ಭುತವಾದ ದಾಖಲೆ ಅಂತಂದ್ರೆ T20ನಲ್ಲಿ ಆದ್ರೂ ಕೂಡ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನು ಎಲ್ಲೂ ಕೂಡ ಸೋತಿಲ್ಲ. ಸೊ ಒಂದು ಪಂದ್ಯವನ್ನ ಸೋತ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲೇ ಕಮ್ ಬ್ಯಾಕ್ ಮಾಡ್ತಿದ್ದಾರೆ, ಆ ಗೆಲುವನ್ನ ಬಿಟ್ಕೊಡ್ತಾ ಇಲ್ಲ. ಒಟ್ನಲ್ಲಿ ಕಳೆದ 3 ಪಂದ್ಯಗಳಲ್ಲೂ ಕೂಡ ಭಾರತ ಈಗ ನ್ಯೂಜಿಲೆಂಡ್ ವಿರುದ್ಧ ಒನ್ ಸೈಡೆಡ್ ಆಗಿ ಗೆದ್ದಿದೆ. ಎಲ್ಲೂ ಕೂಡ ನ್ಯೂಜಿಲೆಂಡ್ ತಂಡವನ್ನ ಫೈಟ್ ಕೊಡೋಕ್ಕೂ ಕೂಡ ಬಿಟ್ಟಿಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ಭಾರತ ಪರ್ಫಾರ್ಮೆನ್ಸ್ಗೆ ಸರೆಂಡರ್ ಆಗಿದ್ದಾರೆ. 5 ಪಂದ್ಯಗಳ ಸರಣಿ 3 ಪಂದ್ಯಗಳಲ್ಲಿ ಭಾರತ ವಶವಾಗಿದೆ. ಇನ್ನು 2 ಪಂದ್ಯಗಳಿದ್ದು 28 ಹಾಗೆ 31ರಂದು 4 ಮತ್ತು 5ನೇ ಪಂದ್ಯಗಳು ನಡೆಯಲಿವೆ. ಭಾರತದ ಪ್ರದರ್ಶನವನ್ನ ನೋಡ್ತಾ ಇದ್ರೆ ಈ 2 ಪಂದ್ಯಗಳನ್ನ ಗೆದ್ದು ನ್ಯೂಜಿಲೆಂಡ್ ತಂಡವನ್ನ ಕ್ಲೀನ್ ಸ್ವೀಪ್ ಮಾಡುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ನೆಕ್ಸ್ಟ್ ಫೆಬ್ರವರಿ 7ರಿಂದ T20 ವಿಶ್ವಕಪ್ ಆರಂಭವಾಗಲಿದ್ದು ಟ್ರೋಫಿ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಕೂಡ ಆಗಿ ಕಾಣ್ತಾ ಇದೆ. ನಮಸ್ಕಾರ.